ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಗ್ರೂಪ್ ಡಿ ಪರೀಕ್ಷಾ ತಯಾರಿಯನ್ನು ಶುರು ಮಾಡ್ತಾ ಇದ್ದೀವಿ. ಅದರಲ್ಲಿ ಗ್ರೂಪ್ ಡಿಗೆ ಕಳೆದ 2 ವಿಡಿಯೋಗಳಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಮೊದಲನೇ ವಿಡಿಯೋದಲ್ಲಿ ಗ್ರೂಪ್ ಡಿಗೆ ಯಾವ ರೀತಿ ತಯಾರಿ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಅದರಲ್ಲಿ ಸಿಲೆಬಸ್ನ ಬ್ರೇಕ್ ಡೌನ್ ಮಾಡಿ ಹೇಳಿದ್ದೀನಿ. ಆ ವಿಡಿಯೋನ ನೋಡ್ಕೊಳ್ಳಿ. ಇನ್ನು ಲಾಸ್ಟ್ ವಿಡಿಯೋ, ಪ್ರಿವಿಯಸ್ ವಿಡಿಯೋ, ಈ ವಿಡಿಯೋದ ಹಿಂದಿನ ವಿಡಿಯೋದಲ್ಲಿ RRB ಎಕ್ಸಾಮ್ಗೆ ಅರ್ಜಿ ಹಾಕಬೇಕಾದಾಗ ಏನಾದರೂ ಸಮಸ್ಯೆಗಳು ಉಂಟಾದರೆ RRB ಅವರು ಕೊಟ್ಟಿರತಕ್ಕಂಥ ಅಧಿಕೃತ ಪ್ರಶ್ನೆ ಮತ್ತು ಉತ್ತರಗಳನ್ನು ಸಂಪೂರ್ಣವಾಗಿ ಕನ್ನಡದಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಆ ವಿಡಿಯೋನ ನೋಡ್ಕೊಳ್ಳಿ. ಅದನ್ನು ಬಿಟ್ಟರೆ ಇವಾಗ ನಾವು ಸಿಲೆಬಸ್ನ ಬ್ರೇಕ್ ಡೌನ್ ಮಾಡ್ತಾ ಹೋಗೋಣ. ಬ್ರೇಕ್ ಡೌನ್ ಮಾಡೋ ಉದ್ದೇಶ ಏನು ಅಂದರೆ, ಸಾಧ್ಯವಾದಷ್ಟು ನಿಮಗೆ ಮೊದಲನೇ ವಿಡಿಯೋವನ್ನು ನೋಡಿ. ನಾನು ಅಪ್ಲೋಡ್ ಮಾಡಿರೋ ಗ್ರೂಪ್ ಡಿದು ಮೊದಲನೇ ವಿಡಿಯೋ, ಅದರಲ್ಲಿ ನಿಮಗೆ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ಹೇಳಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಜನರಲ್ ಅವೇರ್ನೆಸ್ ವಿಭಾಗದಿಂದ ಬರೋಣ. ಜನರಲ್ ಅವೇರ್ನೆಸ್ ವಿಭಾಗ 20 ಅಂಕಗಳಿಗೆ ಬರುತ್ತೆ ಟೋಟಲ್ ಆಗಿ. ಕರೆಂಟ್ ಅಫೇರ್ಸ್ ಮತ್ತು ಸಾಮಾನ್ಯ ಜ್ಞಾನ, ಇದರಲ್ಲಿ ನೀವು ಯಾವ ರೀತಿ ಓದ್ಕೋಬೇಕು. ಸಿಲೆಬಸ್ಸನ್ನು ಡೀಟೇಲಾಗಿ ಕೊಟ್ಟಿರ್ತಾರೆ, ಬಟ್ ನಾನು ಕೆಲವೊಂದಿಷ್ಟು ವಿಷಯಗಳನ್ನು ನಿಮಗೆ ಸ್ಪೆಸಿಫಿಕ್ ಆಗಿ ಹೇಳ್ತೀನಿ. ಆ ಟಾಪಿಕ್ಸ್ಗಳನ್ನು ಮೊದಲು ಕವರ್ ಅಪ್ ಮಾಡಿ. ಹಾಗಾಗಿ ನಿಮಗೆ ಎಕ್ಸಾಮಲ್ಲಿ ಕಾನ್ಫಿಡೆನ್ಸ್ ಬರುತ್ತೆ. ಈ ಟಾಪಿಕ್ಸ್ಗಳು ಕಳೆದ ನೋಟಿಫಿಕೇಷನ್ಸಲ್ಲಿ ಅಥವಾ ಕಳೆದ ಪ್ರಶ್ನೆ ಪತ್ರಿಕೆಗಳಲ್ಲಿ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಹಾಗಾಗಿ ಈ ಒಂದು ಟಾಪಿಕ್ಗಳನ್ನು ಮೊದಲು ಕವರ್ ಅಪ್ ಮಾಡಿಬಿಟ್ಟು ಆಮೇಲೆ ಉಳಿದಿರುವಂಥ ಟಾಪಿಕ್ಸ್ಗಳನ್ನ ಕವರ್ ಅಪ್ ಮಾಡಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಪೇಯ್ಡ್ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಂಗಿದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ವಾಟ್ಸಪ್ ನಂಬರ್ ಇದೆ. 99 ರೂಪೀಸ್ನ ಪೇ ಮಾಡಿ ಜಾಯ್ನ್ ಆದರೆ ನಿಮಗೆ ಸ್ಟಡಿ ಮೆಟೀರಿಯಲ್ಸ್, PDF ನೋಟ್ಸ್ಗಳ ಸ್ಟಡಿ ಮೆಟೀರಿಯಲ್ಸು ಸಿಗ್ತಾ ಹೋಗುತ್ತೆ ಈ ನೇಮಕಾತಿ ಮುಗಿಯೋವರೆಗೂ. ಹೆಚ್ಚಿನ ಮಾಹಿತಿಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ಮೊದಲನೇದಾಗಿ ಇಂಡಿಯನ್ ಹಿಸ್ಟ್ರಿ ನೋಡಿ. ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿಕ್ಸು, ಕಾನ್ಸ್ಟಿಟ್ಯೂಷನಿಂದ ಬರುವಂಥ ಮೇಜರ್ ಟಾಪಿಕ್ಸ್ಗಳನ್ನ ಹೇಳ್ತೀನಿ. ಅವುಗಳನ್ನು ಮೊದಲು ಓದ್ಕೊಳ್ಳಿ. ಮೊದಲನೇದು ನಮ್ಮ ಇತಿಹಾಸದಲ್ಲಿ ಬಂದರೆ ಭಾರತದ ಇತಿಹಾಸ, ಪ್ರಾಚೀನ, ಮಧ್ಯಕಾಲ ಮತ್ತು ಆಧುನಿಕ ಇತಿಹಾಸ. ಸೊ ನೀವೇನು ಮಾಡಬೇಕು, ಪ್ರಾಚೀನ, ಮಧ್ಯಕಾಲ, ಆಧುನಿಕ ಭಾರತದ ಇತಿಹಾಸ, ಅದರಲ್ಲಿ ಮಧ್ಯಕಾಲ ಮತ್ತು ಆಧುನಿಕ ಭಾರತದ ಇತಿಹಾಸವನ್ನು ಸ್ವಲ್ಪ ಜಾಸ್ತಿ ಓದ್ಕೊಳ್ಳಿ. ಅದರಲ್ಲೂ 1885ರ ನಂತರ 1947ರ ನಡುವಿನ ಇತಿಹಾಸ ಏನಿದೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆದಾಗ್ಲಿಂದ ಹಿಡಿದು ಸ್ವಾತಂತ್ರ್ಯ ಬರೋ ತನಕ ಏನು ಇತಿಹಾಸ ಕಂಡು ಬರುತ್ತೆ ಅದನ್ನು ಸ್ವಲ್ಪ ಸ್ಪೆಸಿಫಿಕ್ ಆಗಿ ಓದ್ಕೊಳ್ಳಿ. ಅದ್ರ ಮೇಲೆ ತುಂಬ ಪ್ರಶ್ನೆಗಳು ಎಕ್ಸಾಮಲ್ಲಿ ಬರ್ತಾ ಹೋಗ್ತವೆ. ಅದರಲ್ಲಿ ಗಾಂಧಿಯುಗ ಬರುತ್ತೆ ಮೇಜರ್ ಆಗಿ, ನಮ್ಮ ಸ್ವಾತಂತ್ರ್ಯದ ಹೋರಾಟ ಬರುತ್ತೆ. ಸಿಪಾಯಿ ದಂಗೆಯಿಂದ ಓದ್ಕೊಂಡ್ರೂ ಒಳ್ಳೆಯದು. 1857ರಿಂದ 1947ರ ತನಕ ಓದ್ಕೊಂಡ್ರೂ ಬಹಳ ಒಳ್ಳೆಯದು. ಈ ಒಂದು ಟಾಪಿಕ್ಸ್ಗಳನ್ನ ಓದಬಾರ್ದು ಅಂತ ಹೇಳ್ತಿಲ್ಲ. ಭಾರತದ ಇತಿಹಾಸದಲ್ಲಿ ಪ್ರಾಚೀನ ಇತಿಹಾಸನೂ ಓದಬೇಕು, ಒಂದೊಂದು ಕ್ವಶನ್ಸ್ ಬರ್ತವೆ. ಬಟ್ ಹೆಚ್ಚು ಪ್ರಶ್ನೆಗಳು ಮಧ್ಯಕಾಲ ಮತ್ತು ಆಧುನಿಕ ಭಾರತದಿಂದ ಹೆಚ್ಚು ಪ್ರಶ್ನೆಗಳು ಬರೋದ್ರಿಂದ ಓದೋಕ್ಕೆ ಶುರು ಮಾಡಿದಾಗ ಈ ಟಾಪಿಕ್ಸ್ಗಳನ್ನು ಮೊದಲು ಓದ್ಕೊಳ್ಳಿ. ಇನ್ನು ಭಾರತೀಯ ಸ್ವಾತಂತ್ರ್ಯ ಹೋರಾಟ 1857ರಿಂದ ಪ್ರಸ್ತುತ, ನಾನು ಹೇಳಿದ್ನಲ್ಲ 1857ರಿಂದ 1947. ಇನ್ನು ಪ್ರಮುಖ ರಾಜವಂಶಗಳ ಬಗ್ಗೆ ತಿಳ್ಕೊಬೇಕಾದ್ರೆ ನೀವು ಮೌರ್ಯ ವಂಶ, ಗುಪ್ತ ವಂಶ, ವಿಜಯನಗರ ಸಾಮ್ರಾಜ್ಯ ಮತ್ತು ಮೊಘಲ್ ದೊರೆಗಳು, ಈ 4 ರಾಜಮನೆತನಗಳ ಬಗ್ಗೆ ಜಾಸ್ತಿ ಎಕ್ಸಾಮಲ್ಲಿ ಕ್ವಶನ್ಸನ್ನು ಕೇಳಿದ್ದಾರೆ. ಹಾಗಾಗಿ ಈ ಟಾಪಿಕ್ಸ್ಗಳ ಕುರಿತು ಸ್ವಲ್ಪ ಡೀಟೇಲ್ ಆಗಿ, ಈ ಮನೆತನಗಳ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡ್ಕೊಳ್ಳಿ. ನಾನಿಲ್ಲಿ ಹೇಳ್ತಿರೋದು ಸಿಲೆಬಸ್ಸು, ಬೇರೆದನ್ನು ಬಿಡಬೇಕು ಅಂತಲ್ಲ. ಓದಬೇಕಾದ್ರೆ ಯಾವುದಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡಬೇಕು ಅಂತ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ನೋಡಿದ ಮೇಲೆ. ಇನ್ನು ಭೂಗೋಳ ಶಾಸ್ತ್ರಕ್ಕೆ ಬಂದರೆ, ನೀವು ಮೊದಲು ಓದೋದಕ್ಕೆ ಶುರು ಮಾಡಿದಾಗ ಭೌಗೋಳಿಕ ವೈಶಿಷ್ಟ್ಯಗಳು ಅಂತ ಕರಿತೀವಿ. ಅದರಲ್ಲಿ ಪ್ರಮುಖವಾದ ಪರ್ವತಗಳು, ಪ್ರಪಂಚಾದ್ಯಂತ ಇರತಕ್ಕಂತಹ ಪ್ರಮುಖವಾದ ಪರ್ವತಗಳು, ನದಿಗಳು, ಕಂದರಗಳು. ಅದರಲ್ಲಿ ಪರ್ವತ ಮತ್ತು ನದಿಗಳು, ಎಸ್ಪೆಷಲಿ ನದಿಗಳು ಅಂತ ಬಂದಾಗ ದೇಶದ, ನಮ್ಮ ಪ್ರಪಂಚದ ಪ್ರಮುಖ ನಗರಗಳು, ಪ್ಯಾರಿಸ್ ಇರ್ಬೋದು, ಸಿಡ್ನಿ ಇರ್ಬೋದು, ಈ ಥರ ನಗರಗಳಿರ್ತಾವಲ್ಲ, ಆ ನಗರಗಳು ಯಾವ ನದಿಯ ದಂಡೆಯ ಮೇಲಿದೆ ಅಂತ ಪ್ರಶ್ನೆಗಳನ್ನು ಸಾಮಾನ್ಯವಾಗಿ ಕೇಳ್ತಾರೆ. ಇನ್ನು ಈ ಕೆಳಕಂಡ ಇಂತಹ ಪರ್ವತ ಯಾವ ದೇಶದಲ್ಲಿ ಕಂಡು ಬರುತ್ತದೆ ಅಂತ ಪ್ರಶ್ನೆನ ಕೇಳ್ತಾರೆ. ಹೀಗಾಗಿ ಇಂತಹ ಟಾಪಿಕ್ಸ್ಗಳು ಏನಿದೆ, ಪರ್ವತಗಳು ಮತ್ತು ನದಿಗಳು ಅನ್ನೋ ವಿಷಯಗಳೇನಿದೆ, ಇವುಗಳನ್ನು ಆದಷ್ಟು ಸ್ಪಷ್ಟವಾಗಿ ನೋಡ್ಕೊಳ್ಳಿ. ಇನ್ನು ಹವಾಮಾನ, ಭೂ ಆಕೃತಿ ಮತ್ತು ಮಣ್ಣುಗಳು ಅನ್ನೋದು ತುಂಬ ದೊಡ್ಡ ಟಾಪಿಕ್ಕು. ಅದ್ರ ಬಗ್ಗೆ ತುಂಬ ಡೀಟೇಲಾಗಿ ಓದ್ಕೋಬೇಕಾಗತ್ತೆ. ಯಾವ ಮಣ್ಣುಗಳಲ್ಲಿ ಯಾವ ಬೆಳೆಗಳನ್ನು ಬೆಳೆಯಬಹುದು, ಮಣ್ಣುಗಳ ವಿಭಾಗಗಳೇನು, ಯಾವ ಸಂದರ್ಭದಲ್ಲಿ ಉತ್ತರ ಭಾರತದಲ್ಲಿ ಯಾವ ಥರ ಮಣ್ಣುಗಳು ಕಂಡು ಬರುತ್ತೆ, ದಕ್ಷಿಣ ಭಾರತದಲ್ಲಿ ಯಾವ ಥರ ಮಣ್ಣು ಕಂಡು ಬರುತ್ತೆ, ಪ್ರಪಂಚದ ಬೇರೆ ಭಾಗಗಳಲ್ಲಿ ಯಾವ ಥರ ಮಣ್ಣು ಕಂಡು ಬರುತ್ತೆ, ಹಾಗೂ ಹವಾಮಾನಕ್ಕೆ ಸಂಬಂಧಪಟ್ಟಕ್ಕೆ ಆ ಒಂದು ಟಾಪಿಕ್ಗೆ ಸಂಬಂಧಪಟ್ಟ ಸಣ್ಣ ಪುಟ್ಟ ವಿಷಯಗಳನ್ನು ಬಿಡದಂತೆ ಸಂಪೂರ್ಣವಾಗಿ ನೀವು ಓದ್ಕೋಬೇಕಾಗತ್ತೆ. ಅದನ್ನು ಬಿಟ್ಟರೆ ರೈಲ್ವೇಸಲ್ಲಿ ತುಂಬ ಜಾಸ್ತಿ ಕೇಳ್ತಕ್ಕಂಥದ್ದು ಪ್ರಮುಖ ವನ್ಯಜೀವಿ ಅಭಯಾರಣ್ಯ ಮತ್ತು ರಾಷ್ಟ್ರೀಯ ಉದ್ಯಾನವನಗಳು. ಇದು ಇಂಪಾರ್ಟೆಂಟ್ ಟಾಪಿಕ್, ಹಾಟ್ ಟಾಪಿಕ್ ಇದು. ಯಾವುದೇ ಒಂದು ರೈಲ್ವೆ ಇಲಾಖೆಯ ಪ್ರಶ್ನೆ ಪತ್ರಿಕೆ ತೆಗೆದು ನೋಡಿ ನೀವು,
RPF ಇರ್ಬೋದು, SI ಕಾನ್ಸ್ಟೇಬಲ್ RPF ಅಲ್ಲಿ, RRBಯಲ್ಲಿ ALP ಇರ್ಬೋದು, ಟೆಕ್ನಿಷಿಯನ್ ಇರ್ಬೋದು, ಐಸೋಲೇಟೆಡ್ ಕ್ಯಾಟಗರಿ ಇರ್ಬೋದು, NTPC ಇರ್ಬೋದು, ನಮ್ಮ ಗ್ರೂಪ್ ಡಿ ಇರ್ಬೋದು, ಲೆವೆಲ್ 1 ಇರ್ಬೋದು, ಯಾವುದೇ ತೆಗೆದು ನೋಡಿ ಇದ್ರ ಮೇಲೆ ಕ್ವಶನ್ಸ್ ಇದ್ದೇ ಇರುತ್ತೆ. ಯಾವುದೇ ಪ್ರಶ್ನೆ ಪತ್ರಿಕೆಯಲ್ಲೂ ಕಾಮನ್ ಆಗಿ ಕೇಳುವಂಥ ಪ್ರಶ್ನೆ. ಸೊ ಜಿಯೋಗ್ರಫಿ ಅಂತ ಬಂದಾಗ ಪರ್ವತಗಳು, ನದಿಗಳು, ಮಣ್ಣುಗಳು, ರಾಷ್ಟ್ರೀಯ ಉದ್ಯಾನವನ, ವನ್ಯಜೀವಿ ಅಭಯಾರಣ್ಯ, ಹವಾಮಾನ, ಭೂ ಆಕೃತಿ, ಈ ಒಂದು ಟಾಪಿಕ್ಸ್ಗಳಿರ್ತವೆ. ಇದ್ರ ಮೇಲೆ ಮೊದಲು ಸ್ವಲ್ಪ ರಿಸರ್ಚ್ ಮಾಡಿ ಒಂದಿಷ್ಟು ನೋಟ್ಸ್ಗಳನ್ನು ಮೊದಲು ಮಾಡ್ಕೊಳ್ಳಿ. ಇದಾದಮೇಲೆ ಪೊಲಿಟಿಗೆ ಹೋದರೆ ಅಲ್ಲೂ ಅಷ್ಟೇ ನೀವು ಪೂರ್ತಿ ಓದಬೇಕು. ಬಟ್ ನೀವು ಯಾವುದಕ್ಕೆ ತುಂಬ ಕಾನ್ಸಂಟ್ರೇಟ್ ಮಾಡಬೇಕು ಅಂದರೆ ಸಂವಿಧಾನದ ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್ ಭಾಗ 3ರಲ್ಲಿ ಬರುತ್ತಲ್ಲ ಅದು, ಹಾಗೂ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಭಾಗ 4, 3, 4, 5 ಈ ಭಾಗಗಳನ್ನು ಸ್ವಲ್ಪ ಡೀಟೇಲಾಗಿ ನೋಡ್ಕೊಳ್ಳಿ. 3, 4, 5 ಈ ಥರ ಶುರು ಮಾಡಿದಾಗ 1ರಿಂದ 5 ತನಕ ಅಂತ ಹೇಳ್ಬೋದು ಭಾಗಗಳು ಅಂತ ಬಂದಾಗ. ಅದರಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಫಂಡಮೆಂಟಲ್ ರೈಟ್ಸು. ಯಾಕಂದರೆ ಆರ್ಟಿಕಲ್ಸ್ 14ಇಂದ ಶುರುವಾದರೆ ಆರ್ಟಿಕಲ್ 32 ತನಕ ಒಂದೇ ಸಮನೆ ನಿಮಗೆ RRBಯಲ್ಲಿ ಪ್ರಶ್ನೆಗಳನ್ನು ಶಿಫ್ಟ್ ವೈಸ್ ಚೇಂಜ್ ಮಾಡ್ತಾ ಹೋಗ್ತಾರೆ. ಇದನ್ನು ಹೊರತುಪಡಿಸಿದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಗಳ ಬಗ್ಗೆ ತುಂಬ ಎಕ್ಸಾಮ್ಗಳಲ್ಲಿ ಹಲವಾರು ಶಿಫ್ಟ್ಗಳಲ್ಲಿ RRB ಅಂದಾಗ ನಿಮಗೆ ಗೊತ್ತಿರುತ್ತೆ, ಎಕ್ಸಾಮ್ ಒಂದು ಸಲ ಕಂಡಕ್ಟ್ ಆದರೂ ಶಿಫ್ಟ್ ವೈಸು ಡಿಫ್ರೆಂಟ್ ಆಗುತ್ತೆ, ಕ್ವಶನ್ಸ್ ಬೇರೆ ಬೇರೆ ಆಗುತ್ತೆ. ಒಂದು ಶಿಫ್ಟಿಗೆ ಇದ್ದಂಥ ಕ್ವಶನ್ಸ್ ಇನ್ನೊಂದು ಶಿಫ್ಟಿಗೆ ಇರೋದಿಲ್ಲ. ಸೊ ಹಾಗಾಗಿ ಈ 2 ಟಾಪಿಕ್ಸ್ಗಳ ಮೇಲೆ ಜಾಸ್ತಿ ಪ್ರಶ್ನೆಗಳು ಬರ್ತವೆ. ಹಾಗಾಗಿ ಇದನ್ನು ಮೊದಲು ಓದ್ಕೊಳ್ಳಿ. ಇದಾದಮೇಲೆ ರಾಜ್ಯಸಭೆ, ಲೋಕಸಭೆ ಮತ್ತು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಸಂಪೂರ್ಣವಾದಂಥ ಮಾಹಿತಿ ಇರಬೇಕು. ನಮ್ಮ ರಾಜ್ಯಸಭೆ ಹೆಂಗೆ ಕೆಲಸ ಮಾಡುತ್ತೆ, ಮೆಂಬರ್ಸ್ ಎಷ್ಟು ಜನ ಇದ್ದಾರೆ, ಏನು ಪವರ್ಸ್ ಇದೆ. ನೆಕ್ಸ್ಟು ಲೋಕಸಭೆ ಯಾವ ಥರ ಆಯ್ಕೆ ಆಗ್ತಾರೆ ಮೆಂಬರ್ಸ್ಗಳು, ಓಕೆ. ಆಮೇಲೆ ಇದರ ಸಭಾಪತಿಗಳು ಯಾರ್ಯಾರು ಇರ್ತಾರೆ, ಲೋಕಸಭೆಯ ಸಭಾಪತಿಗಳು, ರಾಜ್ಯಸಭೆಯ ಸಭಾಪತಿಗಳು. ನ್ಯಾಯಾಂಗ ವ್ಯವಸ್ಥೆ ಪ್ರಸ್ತುತ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದ್ದಾರೆ. ಹಾಗೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಓದ್ಕೊಂಡಾಗ ಹೈಕೋರ್ಟ್ ಜಡ್ಜಸ್ಗಳು, ರೀಸೆಂಟಾಗಿ ಜಾಯ್ನ್ ಆಗಿರ್ತಕ್ಕಂಥವ್ರು, ಅಥವಾ ಹಾಟ್ ಟಾಪಿಕ್ ಆಗಿರುವಂಥ ವಿಷಯಗಳು ನ್ಯಾಯಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ. ಆ ನ್ಯಾಯಾಂಗ ಅಂತ ಬಂದಾಗ ಕೆಲವೊಂದಿಷ್ಟು ಕ್ಲಾಸಿಕಲ್ ಕೇಸಸ್ ಅಂತ ಇರ್ತವೆ. ಅದನ್ನು 1950 ಆದಮೇಲೆ ಬಂದಿರುವಂಥ ಕ್ಲಾಸಿಕಲ್ ಕೇಸಸ್ಗಳನ್ನು ಒಂದಿಷ್ಟು ನೋಟ್ ಮಾಡ್ಕೋಬೇಕು. ಸೊ ಉದಾಹರಣೆಗೆ ದಿಸ್ ವರ್ಸಸ್ ಸ್ಟೇಟ್ ಗೌರ್ಮೆಂಟ್, ದಟ್ ವರ್ಸಸ್ ಸುಪ್ರೀಂ ಕೋರ್ಟ್, ಈ ಥರ ಇರ್ತವೆ ನೋಡಿ. ಇಂಥ ಟಾಪಿಕ್ಸ್ಗಳನ್ನು ನೀವು ಆಯ್ಕೆ ಮಾಡಿಕೊಂಡು ನೋಡ್ಕೋಬೇಕಾಗತ್ತೆ. ಅದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕೆಲವೊಂದಿಷ್ಟು ಲಾಜಿಕಲ್ ಆಗಿ ಹೇಳಿದ್ದೀನಿ, ಇದನ್ನು ಡೀಟೇಲಾಗಿ ಓದಬೇಕು ನೀವು ಈ ಟಾಪಿಕ್ಸ್ಗಳನ್ನು. ರಾಜ್ಯಸಭೆ, ಲೋಕಸಭೆ ಮತ್ತು ನ್ಯಾಯಾಂಗ. ರಾಜ್ಯಸಭೆ, ಲೋಕಸಭೆ ಎಲ್ಲ ಓದಿದಾಗ ನೀವು ಸೆಂಟ್ರಲ್ ಗೌರ್ಮೆಂಟ್ ಕ್ಯಾಬಿನೆಟ್ ಮಂತ್ರಿಗಳ ಲೀಸ್ಟು ಎಲ್ಲವನ್ನ ನೋಡ್ಕೋಬೇಕು. ಪ್ರೆಸಿಡೆಂಟು ಇಲ್ಲಿ ಬಂದಾಗ ಪ್ರೆಸಿಡೆಂಟ್ ಮತ್ತು ಪ್ರೈಮ್ ಮಿನಿಸ್ಟರ್ ಅಂತ ಮೆನ್ಷನ್ ಮಾಡಿಲ್ಲ ಅಂತ ಹೇಳಿ ಬಿಡೋಂಗಿಲ್ಲ. ಫಸ್ಟ್ ಮೆಂಬರ್ ಆಫ್ ದಿ ಕಂಟ್ರಿ, ನಮ್ಮ ಫಸ್ಟ್ ಸಿಟಿಸನ್ ಬಂದ್ಬಿಟ್ಟು ನಮ್ಮ ಪ್ರೆಸಿಡೆಂಟು, ರಾಷ್ಟ್ರಪತಿಗಳು, ಹಾಗೂ ಪ್ರೈಮ್ ಮಿನಿಸ್ಟರು ಇಲ್ಲಿಯ ಮುಖ್ಯಸ್ಥರಾಗಿರ್ತಾರೆ. ಹಾಗಾಗಿ ನೀವು 2 ವಿಷಯಗಳನ್ನು ನೋಡಿಕೊಂಡು ಇವರಿಬ್ಬರನ್ನು ಕೌಂಟ್ ಮಾಡ್ಕೋಬೇಕು. ಜೊತೆಗೆ ದೇಶದಲ್ಲಿರುವಂಥ ಪ್ರಮುಖ ಸ್ಥಾನಗಳು ಯಾವ್ಯಾವ ಕಂಡು ಬರ್ತವೆ ಅದನ್ನೆಲ್ಲ ನೋಡ್ಕೋಬೇಕಾಗತ್ತೆ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್, ಎಕ್ಸಾಮಲ್ಲಿ ಜಾಸ್ತಿ ಕೇಳೋದು ಚುನಾವಣೆ ಮತ್ತು ಚುನಾವಣಾ ಆಯೋಗ. ಇದಕ್ಕೆ ಸಂಬಂಧಪಟ್ಟಂಗೆ ಯಾವ ವಿಧಿಗಳಲ್ಲಿ ಬರುತ್ತೆ, ಈಗಿನ ಚುನಾವಣಾ ಆಯುಕ್ತರು ಯಾರಿದ್ದಾರೆ, ಎಲೆಕ್ಷನ್ಸು ಪ್ರೀವಿಯಸ್ ಆಗಿರೋ ಎಲೆಕ್ಷನ್ಸ್ ಯಾವುದು. ಈಗ 2024ರ ಲೋಕಸಭಾ ಚುನಾವಣೆ ಆಗಿದೆ. ಸ್ಟೇಟ್ ಗೌರ್ಮೆಂಟ್ಗೆ ಹೋಗಬೇಡಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರೋದ್ರಿಂದ ಸ್ಟೇಟ್ ಗೌರ್ಮೆಂಟ್ಗೆ ಬೇಡ. ಲೋಕಸಭಾ ಚುನಾವಣೆ ಆಗಿದೆ, 2019ರ ಲೋಕಸಭಾ ಚುನಾವಣೆ ಆಗಿದೆ, ಅದರ ಸ್ಟ್ಯಾಟ್ಸು. 2024ರಲ್ಲಾಗಿರುವಂತಹ ಚುನಾವಣೆಯ ಸ್ಟ್ಯಾಟ್ಸ್ಗಳು. ಅತ್ಯಂತ ಕಿರಿಯ ಸಂಸದರು ಯಾರು, ಹಿರಿಯ ಸಂಸದರು ಯಾರು, ಅತಿ ಹೆಚ್ಚು ಬಾರಿ ಗೆದ್ದಂಥವ್ರು ಯಾರು, ಅತಿ ಹೆಚ್ಚು ಲೀಡಲ್ಲಿ ಗೆದ್ದಂಥವ್ರು ಯಾರು, ಯಾವ ಪಾರ್ಟಿಗೆ ಯಾವ ಸಿಂಬಲ್ ಸಿಕ್ಕಿದೆ, ರಾಷ್ಟ್ರೀಯ ಪಕ್ಷಗಳು ಯಾವ್ಯಾವುದು, ರಾಷ್ಟ್ರೀಯ ಪಕ್ಷ ಆಗಬೇಕು ಅಂದರೆ ಅದಕ್ಕೆ ಅರ್ಹತೆಗಳೇನು, ಪ್ರಾದೇಶಿಕ ಪಕ್ಷಗಳು ಯಾವ್ಯಾವುದು, ಯಾವ ಪಕ್ಷಗಳು ಯಾವ ಪಕ್ಷಗಳ ಜೊತೆ ಮೈತ್ರಿ ಮಾಡ್ಕೊಂಡಿದೆ, ಈ ಥರ. ಆಮೇಲೆ ಪ್ರಮುಖವಾದ ರಾಜಕೀಯ ನಾಯಕರುಗಳು ಯಾರ್ಯಾರು, ಯಾವ್ಯಾವ ರಾಜ್ಯದಲ್ಲಿ ಯಾರ್ಯಾರು ಮುಖ್ಯಮಂತ್ರಿಗಳಿದ್ದಾರೆ, ಯಾವ್ಯಾವ ರಾಜ್ಯದ ರಾಜಧಾನಿಗಳು ಯಾವ್ಯಾವುದು, ಅಲ್ಲಿಯ ಗವರ್ನರ್ಗಳು ಯಾರಿದ್ದಾರೆ, ಇಂಪಾರ್ಟೆಂಟ್ ಟಾಪಿಕ್ಕು. ಇದರಲ್ಲಿ ಎಲ್ಲನೂ ಸೇರಿಸ್ತಾ ಇದ್ದೀನಿ. ಸೊ ಇಷ್ಟನ್ನು ನೋಡ್ಕೋಬೇಕಾಗುತ್ತೆ. ಇದ್ರ ಕುರಿತು ಹೋಗ್ತಾ ವೀಡಿಯೋಗಳಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟು ಇದಾದಮೇಲೆ ನೆಕ್ಸ್ಟು ಇಂಪಾರ್ಟೆಂಟ್ ಟಾಪಿಕ್ಕು ಎಕನಾಮಿಕ್ಸಲ್ಲಿ ಬಂದರೆ 5 ಇಯರ್ಸ್ ಪ್ಲ್ಯಾನು, 12 ಪಂಚವಾರ್ಷಿಕ ಯೋಜನೆಗಳೇನಿಲ್ಲ ಎಲ್ಲದ್ರ ಬಗ್ಗೆನೂ ಮಾಹಿತಿ ಇರಬೇಕು. ಪಂಚವಾರ್ಷಿಕ ಯೋಜನೆಯ ಹಿನ್ನೆಲೆ, ಯಾಕೆ ಶುರು ಮಾಡಿದ್ರು, ಅದನ್ನು ಶುರು ಮಾಡಿದವ್ರು ಯಾರು, ಮೊದಲನೇ ಪಂಚವಾರ್ಷಿಕ ಯೋಜನೆ ಅಂತ ತಗೊಂಡ್ರೆ ಅದರ ಉದ್ದೇಶ ಏನಾಗಿತ್ತು, ಅದು ಯಾವ ಮಾಡೆಲ್ನ ಆಧರಿಸಿತ್ತು, ಅದರ ಅಧ್ಯಕ್ಷರು ಯಾರು, ಉಪಾಧ್ಯಕ್ಷರು ಯಾರು, ಅದರ ಸಕ್ಸಸ್ ರೇಟ್ ಏನು, ಆ ಪಂಚವಾರ್ಷಿಕ ಯೋಜನೆಯಲ್ಲಿ ಸ್ಥಾಪನೆಯಾದಂತಹ ಪ್ರಮುಖ ಸಂಸ್ಥೆಗಳ್ಯಾವ್ಯಾವುದು, ಈ ಥರ ಮಾಹಿತಿಗಳನ್ನು ನೀವು ನೋಡ್ಕೋಬೇಕಾಗುತ್ತೆ. ಇದರಲ್ಲಿ ನಿಮಗೆ ಭಾಳಷ್ಟು ವಿಷಯಗಳು ಕವರ್ ಆಗ್ತವೆ. ನಮ್ಮ 1951ರಿಂದ
ನೀತಿ ಆಯೋಗ ಬರೋ ತನಕ 2015ರಲ್ಲಿ ನೀತಿ ಆಯೋಗ ಬಂತು, ಅಲ್ಲಿವರೆಗೂ ಪಂಚವಾರ್ಷಿಕ ಯೋಜನೆಗಳಿದ್ವು. ನೀತಿ ಆಯೋಗ ಅನ್ನೋದು ಯೋಜನಾ ಆಯೋಗದ ಬದಲಾಗಿ ಬಂದಂಥದ್ದು. ಯೋಜನಾ ಆಯೋಗವೇ ಪಂಚವಾರ್ಷಿಕ ಯೋಜನೆಗಳ ರೂಪುರೇಷೆಗಳನ್ನು ನೋಡ್ಕೊಳ್ತಾ ಇದ್ದಿತ್ತು. ಸೊ ನೀವು 5 ಇಯರ್ಸ್ ಪ್ಲ್ಯಾನ್ನ ಓದ್ಬಿಟ್ರೆ 1951ರಿಂದ ಮುಂದಕ್ಕೆ ಭಾರತದ ಇತಿಹಾಸವನ್ನೇ ಓದ್ದಂಗಾಗುತ್ತೆ. ಸೊ ಇದನ್ನು ಕಂಪ್ಲೀಟಾಗಿ ಓದಿ ಯಾವ ಪಾಯಿಂಟ್ಸನ್ನು ಬಿಡಕ್ಕೆ ಹೋಗ್ಬಿಡಿ. ಇದಾದಮೇಲೆ ಭಾರತೀಯ ರಿಸರ್ವ್ ಬ್ಯಾಂಕು ಹಣಕಾಸು ನೀತಿ, ಇಂಪಾರ್ಟೆಂಟ್ ಟಾಪಿಕ್ ಇದು. RBIನ ಹಿನ್ನೆಲೆ, ರಾಷ್ಟ್ರೀಕರಣ ಯಾವಾಗಾಯಿತು, ಅಸ್ತಿತ್ವಕ್ಕೆ ಯಾವಾಗ ಬಂತು, ಅದರ ಹಿನ್ನೆಲೆ ಏನು, ಬ್ಯಾಂಕ್ಗಳ ರಾಷ್ಟ್ರೀಕರಣಕ್ಕೆ ಬಂದರೆ RBIನ ಗವರ್ನರ್ಗಳು. ಆಮೇಲೆ ಹಣಕಾಸು ನೀತಿ ಅಂತ ಬಂದಾಗ ಇಲ್ಲಿ ತುಂಬ ವ್ಯಾಸ್ಟ್ ಆಗುತ್ತೆ ಟಾಪಿಕ್ಕು, ತುಂಬ ದೊಡ್ಡ ಟಾಪಿಕ್ ಆಗುತ್ತೆ. ಹಣಕಾಸು ನೀತಿ ಅಂತ ಬಂದಾಗ ನೀವು ರಿಪೋರ್ಟ್ಸ್ಗಳಿರ್ಬೋದು, ರೀಸೆಂಟಾಗಿ RBIಗೆ ಸಂಬಂಧಪಟ್ಟಿರೋ ಯಾವುದೇ ರಿಪೋರ್ಟ್ಗಳು ಬಂದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವರ್ಲ್ಡ್ ಬ್ಯಾಂಕ್ ಇರ್ಬೋದು, UN ಇರ್ಬೋದು, ಅವುಗಳು ಬರ್ತಾವಲ್ಲ, ಆ ವಿಷಯಗಳು ಬಂದಾಗ ಅದನ್ನೆಲ್ಲ ನೀವು ಸ್ವಲ್ಪ ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕಾಗುತ್ತೆ. ಹಣಕಾಸು ನೀತಿ ಅಂದರೆ ಬರೀ ನಮ್ಮ ದೇಶಕ್ಕೆ ಸಂಬಂಧಪಟ್ಟಿದ್ದು ಅಂತ ಅನ್ಕೊಬರ್ಬಾರ್ದು. ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ಇನ್ಕ್ಲೂಡ್ ಮಾಡ್ಕೋಬೇಕು. ಒಂದಕ್ಕೊಂದು ಚೈನ್ ಲಿಂಕ್ ಮಾಡ್ಕೊಂಡು ಹೋದರೆ ತುಂಬ ಅನುಕೂಲ ಓದ್ಕೊಳ್ಳೋಕ್ಕೆ. ಅದಾದಮೇಲೆ ಇನ್ನೊಂದು ಆರ್ಥಿಕ ಸುಧಾರಣೆ. 1991ರಲ್ಲಿ ಆರ್ಥಿಕ ಸುಧಾರಣೆ ಏನಾಯಿತು ಅದರ ಟಾಪಿಕ್ಕು ವೆರಿ ಇಂಪಾರ್ಟೆಂಟು, ಅದೊಂದು ಸ್ವಲ್ಪ ನೋಡ್ಕೊಳ್ಳಿ. ಇನ್ನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇದು ಕೂಡ ಜನರಲ್ ಅವೇರ್ನೆಸ್ಸಲ್ಲಿ ನಾನು ಹೇಳ್ತಿರೋದು. ಸೈನ್ಸ್ ಅಂತ ಸಪ್ರೇಟ್ ಆಗಿದೆ, ಬಟ್ ನಮ್ಮ ಜನರಲ್ ಅವೇರ್ನೆಸ್ಸಲ್ಲೇ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬರುತ್ತೆ. ಅದರಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಭಿವೃದ್ಧಿ, ನಮ್ಮ ದೇಶಕ್ಕೆ ಸಂಬಂಧಪಟ್ಟಿರೋಂಗಿರ್ಬೋದು, ಪ್ರಪಂಚಕ್ಕೆ ಸಂಬಂಧಪಟ್ಟಿರೋಂಗಿರ್ಬೋದು, ಸ್ಯಾಟಲೈಟ್ಗಳು ಆಳುಮೂಳು ಅಂತ ಏನು ಬರ್ತವೆ ಅವೆಲ್ಲದ್ರ ಬಗ್ಗೆನೂ ಮಾಹಿತಿ ಇರ್ಬೇಕು ನಿಮಗೆ. ಎಸ್ಪೆಷಲಿ ನಮ್ಮ ದೇಶಕ್ಕೆ ಬಂದರೆ ಇಸ್ರೋ, NASA ಇವರ ಮಿಷನ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇರಬೇಕು. ರೀಸೆಂಟಾಗಿರುವಂತಹ ಮಿಷನ್ಗಳು ಯಾವ್ಯಾವುದು, ನಮ್ಮದು ಮುಂದೆ ಬರ್ತಿರ್ತಕ್ಕಂಥ ಮಿಷನ್ಗಳು ಯಾವುದು, ಅದಕ್ಕೆ ಯಾವುದು ಸಂಬಂಧಪಟ್ಟಿದೆ, ಇಸ್ರೋದ ಅಧ್ಯಕ್ಷರು, ಅದರ ಕೇಂದ್ರ ಕಚೇರಿ, NASA ಅದರ ಅಧ್ಯಕ್ಷರು, ಕೇಂದ್ರ ಕಚೇರಿ ಸ್ಥಾಪನೆಯಾಗಿದ್ದು, ಈ ಎಲ್ಲ ಮಾಹಿತಿಗಳು ಇರಬೇಕು. ಜೊತೆಗೆ ಈಗ AI ಕಾಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ರೊಬೋಟಿಕ್ಸು, ಯಾವ ದೇಶಗಳಲ್ಲಿ ಏನೇನು ಡೆವಲಪ್ ಆಗ್ತಾ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಸಂಬಂಧಪಟ್ಟಿರೋಂಗೆ ರೋಬೋಟ್ಗಳು ತಯಾರಾಗ್ತವೆ, ಅಡ್ವಾನ್ಸ್ ಆಗ್ತಾ ಇದೆ ಟೆಕ್ನಾಲಜಿ, ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಇದನ್ನು ಹೊರತುಪಡಿಸಿದ್ರೆ ನಮ್ಮ ಭಾರತ ರತ್ನ, ಪದ್ಮಶ್ರೀ ಪ್ರಶಸ್ತಿಗಳು ಜನವರಿ ತಿಂಗಳಲ್ಲಿ ಏನು ಘೋಷಣೆ ಆಯ್ತಲ್ಲ, 2024ರಲ್ಲಿ ಘೋಷಣೆ ಆಗಿದೆ. 23ರದ್ದು, 22ರದ್ದು ಒಂದು ಪಟ್ಟಿ ಮಾಡ್ಕೊಳ್ಳಿ. ಪ್ರಮುಖವಾದ ಪ್ರಶಸ್ತಿಗಳು ಅಂತ ಬಂದಾಗ ಇದ್ರ ಮೇಲೆ ಜಾಸ್ತಿ ಕ್ವಶನ್ಸನ್ನು ಕೇಳ್ತಾರೆ. ಇಲ್ಲಿ ಏನಾಗುತ್ತೆ, ನಿಮಗೆ ಪದ್ಮ ಪ್ರಶಸ್ತಿ ಅಂತ ಬಂದಾಗ ಸುಮಾರು 100ಕ್ಕಿಂತ ಹೆಚ್ಚು ಜನ ಇರ್ತದೆ. 4 ಪ್ರಶಸ್ತಿಗಳು ನಿಮ್ಗೆ ಗೊತ್ತಿರ್ತವೆ: ಭಾರತ ರತ್ನ, ಪದ್ಮವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ. ಇವು 4 ಪ್ರಶಸ್ತಿಗಳು ನಮ್ಮ ದೇಶದ 4 ನಾಗರಿಕ ಗೌರವಗಳು. ಇದನ್ನು ಯಾರ್ಯಾರು ಕೊಟ್ಟಿದ್ದಾರೆ, ಅವರು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ, ಇದನ್ನೆಲ್ಲ ಒಂದು ಪಟ್ಟಿ ಮಾಡ್ಕೋಬೇಕು ನೀವು. ಯಾರ ಮೇಲೆ ಬೇಕಾದ್ರೂ ಕ್ವಶನನ್ನು ಕೇಳ್ಬೋದು. ಈ ವರ್ಷ 2023ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪಡೆದ ಇಂಥವರು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾರೆ, ಅಥವಾ ಅವರ ಹೆಸರನ್ನೇ ಕೊಟ್ಬಿಟ್ಟು ಅವ್ರು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತ ಕೇಳ್ಬೋದು. ಅಥವಾ ಇಂಥ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಆ ವ್ಯಕ್ತಿ ಯಾರು ಅಂತ ಕೇಳ್ಬೋದು. ಈ ಥರ ಹಲವಾರು ರೀತಿ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಇದನ್ನು ಬಿಟ್ಟರೆ ನೋಬೆಲ್ ಪ್ರಶಸ್ತಿ ಇನ್ನೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೋಬೆಲ್ ಪ್ರಶಸ್ತಿ ನಾನು ಭಾರತಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾ ಇದ್ದೀನಿ. ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಂದರೆ ಆಸ್ಕರ್ ಇರ್ಬೋದು, ನೋಬೆಲ್ ಇರ್ಬೋದು, ಏಬೆಲ್ ಅಂತಿರ್ಬೋದು. ಅಂತಾರಾಷ್ಟ್ರೀಯ ಮಟ್ಟದ ಯಾವುದೇ ಪ್ರಶಸ್ತಿ ಪುರಸ್ಕಾರಗಳು ಬಂದರೆ ಅವುಗಳನ್ನು ನೋಡ್ಕೋಬೇಕು. ಅದರಲ್ಲಿ ಎಸ್ಪೆಷಲಿ ನೋಬೆಲ್ ಪ್ರಶಸ್ತಿಯನ್ನು ಪ್ರಿಯಾರಿಟಿಯಾಗಿ ಇಟ್ಕೋಬೇಕು. ಇನ್ನು ಪ್ರಮುಖ ಕ್ರೀಡಾ ಪ್ರಶಸ್ತಿಗಳು ಅಂದರೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ, ಮೇಜರ್ ಧ್ಯಾನ್ ಚಂದ್ರ ಖೇಲ್ ರತ್ನ ಪುರಸ್ಕಾರ ಅಂತ ಕರಿತೀವಲ್ಲ ಅದು, ಅರ್ಜುನ ಪ್ರಶಸ್ತಿ. ಹಾಗೂ ಸ್ಪೋರ್ಟ್ಸ್ಗಳು ಅಂತ ಬಂದಾಗ ನೀವು ಕ್ರಿಕೆಟ್ ಇರ್ಬೋದು. ರೀಸೆಂಟಾಗಿ ಕ್ರಿಕೆಟ್ಗೆ ಸಂಬಂಧಪಟ್ಟಿರೋಂಗೆ ವರ್ಲ್ಡ್ ಕಪ್ ನಡೆದ್ರೆ ಮಹಿಳೆಯರ ವಿಭಾಗ, ಪುರುಷರ ವಿಭಾಗ, ಅಂಡರ್-19, ಅಂಡರ್-18 ಈ ಥರ ಬರುತ್ತೆ. ಅದಾದಮೇಲೆ ಫ್ರಾಂಚೈಸಿ ಕ್ರಿಕೆಟ್ ಅಂತ ಬರುತ್ತೆ, IPL, ಎಸೆಡ್, ಸೌತ್ ಆಫ್ರಿಕಾ 20, BBL, ಈ ಥರ ಎಲ್ಲ ಬರ್ತವೆ. ಸೊ ಭಾರತಕ್ಕೆ ಸಂಬಂಧಪಟ್ಟಂಗೆ, ಕ್ರಿಕೆಟ್ಗೆ ಸಂಬಂಧಪಟ್ಟಂಗೆ ಬಹಳಷ್ಟು ಟಾಪಿಕ್ಸ್ಗಳ ಮೇಲೆ ಕ್ವಶನ್ಸನ್ನು ಕೇಳ್ತಾರೆ. ಅದಾದಮೇಲೆ ಟೆನ್ನಿಸ್ಸು, ಗ್ರ್ಯಾಂಡ್ ಸ್ಲ್ಯಾಮ್ಗಳು ಅಂತ ಕರಿತೀವಿ, ಅವುಗಳ ಮೇಲೆ ಕ್ವಶನ್ಸನ್ನು ಕೇಳ್ತಾರೆ. ಕರೆಂಟ್ ಅಫೇರ್ಸ್ ವಿಭಾಗದಲ್ಲಿ ಅವೆಲ್ಲ ಕವರ್ ಆಗುತ್ತೆ. ಹಾಗೆ ಚೆಸ್ ಇರ್ಬೋದು. ನಮ್ಮ ದೇಶದ ಕ್ರೀಡಾಪಟುಗಳು ಹೊರಗಡೆಯಲ್ಲಿ ಸಾಧನೆ ಮಾಡಿರ್ತಾರೆ, ಅದ್ರ ಮೇಲೆ ಯಾವುದ್ರ ಮೇಲಾದ್ರೂ ಕ್ವಶನ್ ಕೇಳ್ಬೋದು. ರೀಸೆಂಟಾಗಿ ನಮ್ಮ ಒಲಿಂಪಿಕ್ಸ್ ಗೇಮ್ಸ್ ನಡೆದಿರ್ತಾವಲ್ಲ ಅದು, ಕಾಮನ್ವೆಲ್ತ್ ನಡೆದಿದ್ದರೆ ಅದು, ಇದ್ರ ಮೇಲೆ ಕ್ವಶನ್ಸನ್ನು ಕೇಳ್ಬೋದು. ಪ್ರಚಲಿತ ವಿದ್ಯಮಾನಗಳು, ಈ ಟಾಪಿಕ್ಸು 10 ಮಾರ್ಕ್ಸ್ಗೆ ಕ್ವಶನ್ಸನ್ನು ಕೇಳ್ತಾರೆ. ಇದರಲ್ಲಿ ಪ್ರಮುಖವಾಗಿ ಪ್ರಧಾನಮಂತ್ರಿಗಳ ಯೋಜನೆ, ಭಾರತ ಸರ್ಕಾರದ ಪ್ರಮುಖ ಯೋಜನೆ ಅಂದರೆ ಪ್ರಧಾನಮಂತ್ರಿಗಳ ಯೋಜನೆ, ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಈ ಟಾಪಿಕ್ಸ್ಗೆ ಸಂಬಂಧಪಟ್ಟಂಗೆ ಯೋಜನೆ ಯಾವಾಗ ಪ್ರಾರಂಭ ಆಯಿತು ಅಂತ ಹಿಡಿದು ಇಲ್ಲಿ ತನಕ ಪ್ರೋಗ್ರೆಸ್ಸಲ್ಲಿ ಯಾವ ಕ್ವಶನ್ ಬೇಕಾದ್ರೂ ಕೇಳ್ಬೋದು. ಇಂಥವನ್ನ ನೀವು ನೋಡ್ಕೋಬೇಕು. ಇನ್ನು ಮಹತ್ವದ ಅಂತಾರಾಷ್ಟ್ರೀಯ ಒಪ್ಪಂದ ಅಂತ ಬಂದಾಗ ವಿಶ್ವಸಂಸ್ಥೆ ಅಂಗಸಂಸ್ಥೆಗಳು, UNICEF, ಯುನೆಸ್ಕೋ, ಈ ಸಂಪೂರ್ಣ ಸ್ಟ್ರಕ್ಚರ್ ಇರುತ್ತಲ್ಲ ವಿಶ್ವಸಂಸ್ಥೆದು, ಅದನ್ನೆಲ್ಲ ಓದ್ಕೋಬೇಕಾಗತ್ತೆ. ವಿಶ್ವಸಂಸ್ಥೆ ಸ್ಥಾಪನೆ ಆಗಿದ್ದು, ಅದರ ಹಿನ್ನೆಲೆ,
ಈಗಿರ್ತಕ್ಕಂಥ ಅಂಗಸಂಸ್ಥೆಗಳು, ಯಾವ್ಯಾವುದರ ಕೇಂದ್ರ ಕಚೇರಿ ಎಲ್ಲಿದೆ, ಅದರ ಅಧ್ಯಕ್ಷರು ಯಾರಿದ್ದಾರೆ ಪ್ರೆಸೆಂಟು, ಏನು ಕೆಲಸ ಮಾಡ್ತವೆ ಅವು, ಅದೆಲ್ಲ ನೋಡ್ಕೋಬೇಕು. ಅದಾದಮೇಲೆ ವಿಶ್ವ ಆರೋಗ್ಯ ಸಂಸ್ಥೆ ಅಂತ ಮತ್ತೊಂದು WHO, ಹಾಗೆ ವಿಶ್ವಸಂಸ್ಥೆ ಅಂಗಸಂಸ್ಥೆಗಳು ಬಿಡುಗಡೆ ಮಾಡುವಂಥ ರಿಪೋರ್ಟ್ಗಳು, ವಿಶ್ವ ಆರೋಗ್ಯ ಸಂಸ್ಥೆ ಬಿಡುಗಡೆ ಮಾಡುವಂಥ ರಿಪೋರ್ಟ್ಗಳನ್ನೆಲ್ಲ ನೋಡ್ಕೋಬೇಕು. ಇದರ ಜೊತೆಗೆ ಬ್ರಿಕ್ಸು, ನಮ್ಮ ಭಾರತ ಇರ್ತಕ್ಕಂತಹ ಅತಿ ದೊಡ್ಡ ಒಂದು ಒಕ್ಕೂಟ ಇದು, ಹಾಗೂ G20 ಬ್ರಿಕ್ಸ್ ಸಮ್ಮೇಳನಗಳು ಎಲ್ಲೆಲ್ಲಿ ನಡೀತಾ ಇದ್ದಾವೆ, ಅದರ ಉದ್ದೇಶವೇನು, ಸದಸ್ಯ ರಾಷ್ಟ್ರಗಳು ಯಾವ್ಯಾವುದು ಎಲ್ಲವನ್ನು ನೋಡ್ಕೊಂಡಿರ್ಬೇಕಾಗತ್ತೆ. ಇಲ್ಲಿ ತಗೊಂಡಿರುವಂಥ ಟಾಪಿಕ್ ನಾನು ಅತಿ ಹೆಚ್ಚು ಬಾರಿ ಕೇಳಿರುವಂಥ ಪ್ರಶ್ನೆಗಳಾಗಿರೋದ್ರಿಂದ ತಗೊಂಡಿದ್ದೀನಿ. ಇನ್ನು ಉಳಿದಂಥ ಅಂತಾರಾಷ್ಟ್ರೀಯ ಒಕ್ಕೂಟಗಳಿರ್ತಾವಲ್ಲ ಅವುಗಳನ್ನು ನೋಡ್ಕೋಬಾರ್ದು ಅಂತಿಲ್ಲ. G7 G10 ಈ ಥರ ಒಕ್ಕೂಟಗಳು ನೋಡ್ಕೋಬಾರ್ದು ಅಂತಿಲ್ಲ, ಅದು ಅಡಿಷನಲಾಗಿ ನೀವು ಸೇರಿಸ್ಕೋಬೇಕು. ಅದಾದಮೇಲೆ ರಾಜಕೀಯ, ಆರ್ಥಿಕ ಮತ್ತು ವೈಜ್ಞಾನಿಕ ಬೆಳವಣಿಗೆಗಳೇನಾಗಿರ್ತವೆ ಅವುಗಳು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ನ್ಯೂಸ್ಗಳಲ್ಲಿ ನೀವು ಕವರ್ ಮಾಡ್ಕೊಳ್ಳಿ. ಇನ್ನು ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ನ ಆಲ್ರೆಡಿ ನಿಮ್ಗೆ ಹೇಳ್ಬಿಟ್ಟಿದ್ದೀನಿ. ಕ್ರಿಕೆಟು, ಫುಟ್ಬಾಲು, ಹಾಕಿ, ಒಲಿಂಪಿಕ್ಸು, ಏಷ್ಯನ್ ಗೇಮ್ಸು, ಕಾಮನ್ವೆಲ್ತ್ ಗೇಮ್ಸು, ಮತ್ತು ಭಾರತದ ಪ್ರಮುಖ ಕ್ರೀಡಾಪಟುಗಳು ಯಾರ್ಯಾರು, ಯಾವ ಕ್ಷೇತ್ರಕ್ಕೆ ಸಂಬಂಧಪಡ್ತಾರೆ, ಅವರು ಚಿನ್ನ ಪ್ರಶಸ್ತಿಗಳನ್ನು ಗೆದ್ದಿರ್ತಾರಲ್ಲ ಅವ್ರ ಮೇಲೂ ಕ್ವಶನ್ಸ್ ಕೇಳ್ತಾರೆ. 2023ರಲ್ಲಿ ಇಂತಹ ಒಂದು ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದಂಥವ್ರು ಯಾವ ರಾಜ್ಯದವರು ಅಂತ ಕೂಡ ಕ್ವಶನನ್ನು ಕೇಳ್ಬಿಡ್ತಾರೆ. ಅಥವಾ ಟೆನ್ನಿಸ್ಗೆ ಬಂದರೆ 2025ರ ಆಸ್ಟ್ರೇಲಿಯನ್ ಓಪನ್ನಲ್ಲಿ ಜಾನಿಕ್ ಸಿನ್ನರ್ ಅನ್ನೋರು ವಿಜೇತರಾಗಿದ್ದಾರೆ, ಅವರು ಯಾವ ದೇಶದವರು ಅಂತ ಕೇಳ್ತಾರೆ. ಕೆಲವೊಮ್ಮೆ ಆಪೋಸಿಟ್ ಫೈನಲ್ಗೆ ಬಂದು ರನ್ನರ್ ಅಪ್ ಆಗಿರ್ತಾರಲ್ಲ ಅವ್ರು ಯಾರು ಅಂತ ಕೇಳ್ಬಿಡ್ತಾರೆ. ಹಾಗಾಗಿ ಸ್ವಲ್ಪ ಡೀಟೇಲ್ಸು ನಿಮ್ಮ ಹತ್ರ ಇರಬೇಕಾಗತ್ತೆ. ಇನ್ನು ಇದನ್ನು ಬಿಟ್ಟರೆ ಇತ್ತೀಚೆಗೆ ಬಿಡುಗಡೆ ಆಗಿರುವಂಥ ಪ್ರತಿಷ್ಠಿತ ಪುಸ್ತಕಗಳ ಜೊತೆ ಕೆಲವೊಂದಿಷ್ಟು ಸರ್ವಕಾಲಿಕ ಪುಸ್ತಕಗಳಿರ್ತವೆ. APJ ಅಬ್ದುಲ್ ಕಲಾಂ ಅವರ ಪುಸ್ತಕಗಳು, ಸುಧಾಮೂರ್ತಿಯವರ ಪುಸ್ತಕಗಳು, ಅಂತಾರಾಷ್ಟ್ರೀಯ ಲೇಖಕರ ಪುಸ್ತಕಗಳು, ಅವುಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ. ಈ ಪುಸ್ತಕವನ್ನು ಬರೆದಂಥವ್ರು ಯಾರು, ಈ ಪುಸ್ತಕದ ಲೇಖಕರು ಯಾರು, ಈ ಥರ ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗೆ ಪ್ರಮುಖ ಸಾಹಿತ್ಯದ ಪ್ರಮುಖ ಪ್ರಶಸ್ತಿಗಳು, ನಮ್ಮ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ, ಬೂಕರ್ ಪ್ರಶಸ್ತಿ, ಅಂತಾರಾಷ್ಟ್ರೀಯ ಪುರಸ್ಕಾರಗಳು ಏನೇನು ಬರ್ತವೆ ಅದ್ರ ಮೇಲೆ ಯಾರು ಈ ವರ್ಷ ಪ್ರಶಸ್ತಿ ಗೆದ್ದಿದ್ದಾರೆ, ಹೋದ ವರ್ಷದಿರ್ಬೋದು, ಅದ್ರ ಹಿಂದಿನ ವರ್ಷದಿರ್ಬೋದು, ಯಾವ ಭಾಷೆಯವರು, ಎಲ್ಲವನ್ನ ಕೇಳ್ಬೋದು. ಇಷ್ಟು ಮಾಹಿತಿಗಳು ನಿಮಗೆ ಗೊತ್ತಿದ್ರೆ ಸಾಕಾಗುತ್ತೆ. ಇನ್ನು ಇಂಪಾರ್ಟೆಂಟ್ ಡೇಟ್ಸ್ ಆ್ಯಂಡ್ ಈವೆಂಟ್ಸ್ ಬಂದುಬಿಟ್ಟು ನೋಡಿ, ವರ್ಲ್ಡ್ ಎನ್ವೈರ್ನ್ಮೆಂಟ್ ಡೇ, ಹ್ಯೂಮನ್ ರೈಟ್ಸ್ ಡೇ, ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಿರೋ ಪ್ರಮುಖ ದಿನಗಳು. ಇನ್ನು ನಮ್ಮ ದೇಶದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನ, ವಿಶ್ವ ಮಣ್ಣಿನ ದಿನ, ಜಲ ದಿನ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸಂಬಂಧಪಟ್ಟಂಗೆ ನ್ಯಾಷನಲ್ ಟು ಇಂಟರ್ನ್ಯಾಷನಲ್ ಸಂಬಂಧಪಡುವಂಥ ಯಾವುದೇ ಪ್ರಮುಖ ದಿನಾಂಕಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ಬೋದು. ಇದನ್ನು ಬಿಟ್ಟರೆ ರಿಪಬ್ಲಿಕ್ ಡೇನಲ್ಲಿ ಬರುವಂಥ ಗೆಸ್ಟ್ಗಳು ಯಾರು, ರಿಪಬ್ಲಿಕ್ ಡೇನ ವಿಶೇಷ ಭಾಷಣ ಎಲ್ಲಿ ನಡೆಯುತ್ತೆ, ಈಗ ಬಂದಿರುವಂಥ ಗೆಸ್ಟ್ ಯಾವ ದೇಶದವರು, ಅಲ್ಲಿ ಪಥಸಂಚಲನ ನಡೆಸಿದಾಗ ಟ್ಯಾಬ್ಲೋಗಳು ಅಂತ ಹೇಳ್ತೀವಿ, ಹಲವಾರು ರಾಜ್ಯಗಳು ರೆಪ್ರೆಸೆಂಟ್ ಮಾಡ್ತವೆ, ಅದರಲ್ಲಿ ಯಾವ ರಾಜ್ಯ ಮೊದಲನೇ ಪ್ರಶಸ್ತಿ ಸಿಕ್ತು, ಯಾವ ಒಂದು ಟ್ಯಾಬ್ಲೋಗೆ ಮೊದಲನೇ ಪ್ರಶಸ್ತಿ ಸಿಕ್ತು, ಇದನ್ನೆಲ್ಲ ಕೇಳ್ತಾರೆ. ಆಮೇಲೆ ಗಾಂಧಿ ಜಯಂತಿ ಮತ್ತೊಂದು ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ಕು. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಉತ್ಸವಗಳು, ನಮ್ಮ ದೇಶದಲ್ಲಿ ನಡೆಯುವಂಥ ಈವೆಂಟ್ಸ್ಗಳು. ಇನ್ನು ಭಾರತ ಸರ್ಕಾರದ ಯೋಜನೆಗಳ ಬಗ್ಗೆ ಗೊತ್ತಿರಬೇಕಾಗುತ್ತೆ. ಆಯುಷ್ಮಾನು, ಬೇಟಿ ಬಚಾವೋ ಬೇಟಿ ಪಢಾವೋ, ಸ್ಕಿಲ್ ಇಂಡಿಯಾ, ಸ್ಟಾರ್ಟಪ್ಪು, ಡಿಜಿಟಲ್ ಇಂಡಿಯಾ, ಒನ್ ರೇಷನ್ ಕಾರ್ಡ್, PM ಕಿಸಾನ್ ಯೋಜನೆ, ಪ್ರಧಾನಮಂತ್ರಿಯವರ ಯೋಜನೆಗೆ ಸಂಬಂಧಪಟ್ಟಿರುವಂಥ ವಿಷಯಗಳ ಮೇಲೆ ಕ್ವಶನ್ಸನ್ನು ಕೇಳ್ತಾರೆ. ಡಿಫೆನ್ಸಿಗೆ ಬಂದರೆ ಇಸ್ರೋ, ನಾಸಾ, ಸ್ಪೇಸ್ಎಕ್ಸು, DRDO, HAL, BEL ಈ ಸಂಸ್ಥೆಗಳ ಬಗ್ಗೆ ಕ್ವಶನ್ಸನ್ನು ರೀಸೆಂಟಾಗಿ ಕೇಳಿದ್ದಾರೆ. ಹಾಗೆ ಯುದ್ಧ ವಿಮಾನ, ನೌಕೆಗಳು, ಕ್ಷಿಪಣಿಗಳು ಅಂತ ಬಂದರೆ ಅಗ್ನಿ, ಬ್ರಹ್ಮೋಸ್, ತೇಜಸ್ ಇವುಗಳ ಬಗ್ಗೆಯೂ ಕೂಡ ಪ್ರೀವಿಯಸ್ ಇಯರ್ಸಲ್ಲಿ ಕ್ವಶನ್ಸನ್ನು ಕೇಳಿದ್ದಾರೆ. ಶೃಂಗಸಭೆಗಳು ಅಂತ ಬಂದರೆ UN ಕ್ಲೈಮೇಟ್ ಚೇಂಜ್ ಕಾನ್ಫರೆನ್ಸ್, COP ಅಂತ ಕರಿತೀವಿ, COP 29, 28, 30 ಇದ್ರ ಮೇಲೆ ಕ್ವಶನ್ಸನ್ನು ಕೇಳ್ತಾ ಇದ್ದಾರೆ. ಇನ್ನು ಬ್ರಿಕ್ಸು, G20, SCO, ASEAN ಸಮ್ಮೇಳನಗಳು ಇವುಗಳ ಮೇಲೂ ಕೂಡ ಕ್ವಶನ್ಸನ್ನು ಕೇಳ್ತಾ ಇದ್ದಾರೆ. ಇನ್ನು ದ್ವಿಪಕ್ಷೀಯ ಶೃಂಗಸಭೆಗಳು ಅಂತ ಹೇಳ್ತೀವಿ, ಭಾರತ ರಷ್ಯಾ, ಭಾರತ ಅಮೆರಿಕ ನಡುವೆ ನಡೆಯುತ್ತೆ, ಅದ್ರ ಮೇಲೂ ಕೂಡ ಕ್ವಶನ್ಸನ್ನು ಆಗಾಗ ಕೇಳ್ತಾ ಇರ್ತಾರೆ. ಇನ್ನು ನಿಮ್ಗೆ ಆಲ್ರೆಡಿ ಇದನ್ನು ಇನ್ಕ್ಲೂಡ್ ಮಾಡಿದ್ದೀನಿ, ಎಲ್ಲ ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮಾಹಿತಿ. ಒಂದು ರಾಜ್ಯದ ಮುಖ್ಯಮಂತ್ರಿ ಇದ್ದರೆ ಆ ರಾಜ್ಯದಲ್ಲಿ ಗವರ್ನರ್ ಯಾರು, ಅದರ ರಾಜಧಾನಿ ಯಾವುದು ಎಲ್ಲ ಗೊತ್ತಿರಬೇಕು ನಿಮಗೆ. ಯಾವುದ್ರ ಬಗ್ಗೆ ಬೇಕಾದ್ರೂ ಕೇಳ್ಬೋದು. ಇನ್ಫ್ಯಾಕ್ಟ್ ಕೆಲವೊಮ್ಮೆ ನಿಮ್ಮ ಶಿಫ್ಟಲ್ಲಿ ಈ ಕ್ವಶನ್ನೇ ಬರದೇ ಹೋಗ್ಬೋದು. ಇದನ್ನು ಹೇಳೋಕ್ಕಾಗಲ್ಲ, ಈ ಸಿಲೆಬಸ್ ನೀವು ನೋಡ್ಕೋಬೇಕು. ಆಮೇಲೆ ನೀವು ನೋಡ್ಕೋಬೇಕಾಗಿರೋ ಇನ್ನೊಂದಿಷ್ಟು ಟಾಪಿಕ್ಸು RBI, SEBI, NABARD, ISRO, DRDO, BARC, ವಿಶ್ವಸಂಸ್ಥೆ, ವಿಶ್ವ ಆರೋಗ್ಯ ಸಂಸ್ಥೆ, IMF, ವರ್ಲ್ಡ್ ಬ್ಯಾಂಕು, ಯುನೆಸ್ಕೋ ಮತ್ತು UNICEF ಸೇರಿಸ್ಕೊಳ್ಳಿ. ಇವೆಲ್ಲ ಯಾವಾಗ ಸ್ಥಾಪನೆ ಆಯಿತು, ಇದ್ರ ಉದ್ದೇಶ ಏನು, ಇದರ ಅಧ್ಯಕ್ಷರು, ಇವನ್ನೆಲ್ಲ ನೋಡ್ಕೋಬೇಕಾಗತ್ತೆ. ಇನ್ನು ಪ್ರಮುಖ ಸ್ಮಾರಕಗಳು, ಸ್ಥಳಗಳು ಅಂತ ಬಂದರೆ ಕೆಲವೊಂದಿಷ್ಟು ಉದಾಹರಣೆಗಳನ್ನ ಇಲ್ಲಿ ಕೊಟ್ಟಿದ್ದೀನಿ. ಹೀಗೆ ಇರುತ್ತೆ ಅಂತಲ್ಲ, ನಿಮ್ಗೆ ಐಡಿಯಾ ಬರಲಿ ಯಾವ ಥರ ಕ್ವಶನ್ಸನ್ನು ಕೇಳ್ತಾರೆ ಅಂತ.
ವಿಶ್ವದ 7 ಅದ್ಭುತಗಳ ಮೇಲೆ ಪ್ರಶ್ನೆ ಕೇಳ್ಬೋದು. ಭಾರತದ ಪ್ರಮುಖವಾದಂತಹ ಸ್ಥಳ ಯಾವುದ್ರ ಮೇಲೆ ಅವರು ಕ್ವಶನ್ ಕೇಳ್ಬೋದು. ಉದಾಹರಣೆಗೆ ಬೃಹದೇಶ್ವರ ದೇವಾಲಯ ಎಲ್ಲಿ ಕಂಡು ಬರ್ತದೆ, ಕೊನಾರ್ಕ ದೇವಾಲಯ ಎಲ್ಲಿ ಕಂಡು ಬರ್ತದೆ, ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಅದೆಲ್ಲಿ ಕಂಡು ಬರ್ತದೆ, ಅದು ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ, ಈ ಥರ ಕ್ವಶನ್ಸನ್ನು ಕೇಳ್ಬೋದು. ಇನ್ನು ಪ್ರಮುಖ ನೃತ್ಯಗಳು ಭರತನಾಟ್ಯ, ಕಥಕ್, ಕೂಚಿಪುಡಿ ಈ ಕೆಳಕಂಡ ನೃತ್ಯ ಪ್ರಕಾರ ಯಾವ ರಾಜ್ಯದ್ದು ಅಂತ ಕೇಳ್ಬೋದು. ಅಥವಾ ಒಬ್ಬ ವ್ಯಕ್ತಿಯನ್ನು ಆ ಒಂದು ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರುವಂಥ ಒಬ್ಬ ವ್ಯಕ್ತಿಯನ್ನು ಕೊಟ್ಬಿಟ್ಟು ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಪಡ್ತಾರೆ, ಯಾವ ನೃತ್ಯಕ್ಕೆ ಸಂಬಂಧಪಡ್ತಾರೆ ಅಂತ ಕೇಳ್ಬೋದು. ಇದಾದಮೇಲೆ ಸಂಗೀತ ಮತ್ತು ಕಲೆ ಇದರಲ್ಲೂ ಕೂಡ ಟಾಪಿಕ್ಸ್ಗಳನ್ನು ಕೊಡ್ತಾರೆ. ಕೆಳಕಂಡ ಇಂಥ ವ್ಯಕ್ತಿಯು ಯಾವ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿದ್ದಾರೆ ಅಂತ ಕ್ವಶನ್ನ ಕೇಳಿ ಆಪ್ಷನನ್ನು ಕೊಡ್ತಾರೆ. ಅದನ್ನು ಬಿಟ್ಟರೆ ಮಹತ್ವದ ಹಬ್ಬಗಳು ಪೊಂಗಲ್ಲು, ಹೋಳಿ, ದಿವಾಲಿ ಈ ಹಬ್ಬಗಳಿರ್ಬೋದು, ಇವುಗಳ ಮೇಲೂ ಕೂಡ ಕ್ವಶನ್ಸನ್ನು ಕೇಳ್ತಾರೆ. ಇದಿಷ್ಟು ನಿಮಗೆ GK/GS ವಿಭಾಗ ಏನಿದೆ, GK/GS ಜನರಲ್ ನಾಲೆಡ್ಜು, ಜನರಲ್ ಅವೇರ್ನೆಸ್ ಅಂತ. ಆ್ಯಕ್ಚುಲಿ GS ಇನ್ನು ಹೇಳಿಲ್ಲ ನಾನು, GK 20 ಮಾರ್ಕ್ಸ್ಗೆ ಏನು ಬರ್ತೋ ಅದ್ರ ಬಗ್ಗೆ ಮಾತ್ರ ಇಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ಸೈನ್ಸ್ ವಿಡಿಯೋನು ನಿಮಗೆ ತಂದು ಕೊಡ್ತೀನಿ. ನೆಕ್ಸ್ಟು ಸೈನ್ಸಲ್ಲಿ ನೀವೇನೇನು ಓದ್ಕೋಬೇಕು, ವಿಜ್ಞಾನದ ಯಾವ ಟಾಪಿಕ್ಸ್ಗಳನ್ನು ಓದ್ಕೊಂಡ್ರೆ ನಿಮ್ಗೆ ಅಂಕ ಬರುತ್ತೆ ಅನ್ನೋದನ್ನು ಮೊದಲು ನೀವು ಇದನ್ನು ಸಾಧ್ಯವಾದಷ್ಟು ಕವರ್ ಅಪ್ ಮಾಡಿ. 20 ಮಾರ್ಕ್ಸ್ಗೆ ನೀವು ಎಲ್ಲಿವರೆಗೂ ಓದಬೇಕಂದ್ರೆ ಎಕ್ಸಾಮ್ ಬರೋವರೆಗೂ, ಈಗ ಶುರು ಮಾಡಿದ್ರೆ ಫೆಬ್ರವರಿ 1 ಇವತ್ತು ಶುರು ಮಾಡಿದ್ರೆ ಎಕ್ಸಾಮ್ ಬರೋವರೆಗೂ ನೀವು ಓದ್ತಾ ಇರಬೇಕಾಗುತ್ತೆ, ಜೊತೆಗೆ ರಿವಿಷನ್ಸ್ ಮಾಡ್ತಾ ಇರಬೇಕಾಗತ್ತೆ. ಈ ಟಾಪಿಕ್ಸ್ ಕುರಿತಾಗಿ ವೀಡಿಯೋಗಳು ಪ್ರತಿದಿನ ಚಾನಲಲ್ಲೂ ಬರ್ತಾ ಇರ್ತವೆ. ನೀವು ಅದನ್ನು ಅಟೆಂಡ್ ಮಾಡಿಕೊಂಡು ನೋಟ್ಸ್ ಬೇಕಾದ್ರೆ ನೋಟ್ಸ್ ಮಾಡ್ಕೋಬೋದು. ಇಲ್ಲಾಂದರೆ ಟೆಲಿಗ್ರಾಮಲ್ಲಿ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಲ್ಲ, ಜಾಯ್ನ್ ಆಗಿರೋರಿಗೆ ನೋಟ್ಸ್ ಕೂಡ ಸಿಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋ ಅಂತ ಎಲ್ಲರಿಗೂ ಧನ್ಯವಾದಗಳು.